ಕ್ವಶನ್ ನೋಡ್ಕೊಳ್ಳಿ. ದ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಮಸಸಾಗ ಇನ್ ಹೌ ಮೆನಿ ಆಫ್ ದೀಸ್ ಆಲ್ 4 A's ಆರ್ ಟುಗೆದರ್, ಹೌ ಮೆನಿ ಆಫ್ ದೆಮ್ ಬಿಗಿನ್ ವಿತ್ ಎಸ್. ಸಿಂಪಲ್ ಆಗಿದೆ, ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಹಿಂಗೆ ನೋಡ್ಕೊಳ್ಳಿ. ಫಸ್ಟು ಈ ಲೆಟರ್ ಇದೆಯಲ್ಲ ಮಸಸಾಗ, ಅವ್ರ ಕ್ವಶನ್ ಏನು ಕೇಳಿದ್ದಾರೆ ಅದು ಅರ್ಥ ಮಾಡ್ಕೊಳ್ಳಿ. ಈ ಮಸಸಾಗ ಅಂತ ಇದೆಯಲ್ಲ ಅದೊಂದು ವರ್ಡು. ಅದರಲ್ಲಿ ಎಷ್ಟು ಲೆಟರ್ಸ್ ಇದೆ? 1 2 3 4 5 6 7 8 9 10, ಟೋಟಲ್ 10 ಲೆಟರ್ಸ್ ಇದೆ ಈ ವರ್ಡಲ್ಲಿ. ಗೊತ್ತಾಗ್ತಿದೆಯಾ? ಅವ್ರು ಏನು ಹೇಳ್ತಾ ಇದ್ದಾರೆ, ಇದನ್ನ ನೀವು ಅರೇಂಜ್ ಮಾಡಿದ್ರೆ ಅರ್ಥ ಆಗ್ತಿದೆಯಾ ಎಷ್ಟು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂತ. ಈಗ 10 ಲೆಟರ್ಸೇ ಇರಬೇಕು. ಈ ಕಡೆ ಆ ಕಡೆ ಎ ಫಸ್ಟ್ ಬಂದು ಎಮ್, ಆಮೇಲೆ ಎಸ್ ಎಸ್, ಎಸ್ ಎ ಯು, ಎ ಜಿ, ಏನೋ ಒಂದು ಆ ಥರ ಎಷ್ಟು ಟೈಪ್ ಆಫ್ ಅರೇಂಜ್ಮೆಂಟ್ಸು 10 ಲೆಟರ್ಸೇ ಇರಬೇಕು. ಎಷ್ಟು ಟೈಪ್ ಆಫ್ ಅರೇಂಜ್ಮೆಂಟ್ ಮಾಡಬೇಕು ಮೌದು ಅಂತ ಅವ್ರು ಕೇಳಿದ್ದಾರೆ. ಅದನ್ನ ಮಾಡೋಕ್ಕೆ ಸಿಂಪಲ್ ಏನಂದರೆ, ಟೋಟಲ್ ಲೆಟರ್ಸ್ ಎಷ್ಟಿದೆ ಡಿವೈಡ್ ಬೈ ಟೋಟಲ್ ಲೆಟರ್ಸ್ದು ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಎಷ್ಟಿದೆ ಅದ್ರದ್ದು ಫ್ಯಾಕ್ಟೋರಿಯಲ್, ಎ ಎಷ್ಟಿದೆ ಅದ್ರದ್ದು ಫ್ಯಾಕ್ಟೋರಿಯಲ್, ಲೆಟರ್ಸ್ದು ಇಂಡಿವಿಜುವಲ್ ಡಿವೈಡ್ ಮಾಡಿಬಿಡ್ಬೇಕು. ಅದು ಮುಗೀತು. ಅದು ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದ ವರ್ಡ್ ಮಸಸಾಗ. ಈಗ ಇದರಲ್ಲಿ ಇನ್ನೊಂದು ಕಂಡೀಷನ್ ಅವ್ರೇನು ಹೇಳಿದ, ಇನ್ ಹೌ ಮೆನಿ ಆಫ್ ದೀಸ್ ಆಲ್ 4 A's ಆರ್ ಟುಗೆದರ್. ಇದಕ್ಕೇನು ಮಾಡಬೇಕು, ಏನ ಒಂದು ಕಡೆ ಮಾಡಿಬಿಟ್ಟು ಫುಲ್ಲು 4 ಏನು ಒಂದು ಲೆಟರ್ ಥರ ಟ್ರೀಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಟ್ರೀಟ್ ಮಾಡಿದ್ರೆ ಆವಾಗ ಇದ್ರದ್ದು ಆನ್ಸರ್ ಸಿಗ್ಬಿಡುತ್ತೆ. ಯಾವುದಕ್ಕೆ? ಆಲ್ A's ಆರ್ ಟುಗೆದರ್ಗೆ ಎಷ್ಟು ಪರ್ಮಿಟೇಷನ್ ಮಾಡ್ಬೋದು ಅಂತ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಹೌ ಮೆನಿ ಆಫ್ ದೆಮ್ ಬಿಗಿನ್ ವಿತ್ ಎಸ್. ಆವಾಗ ಏನು ಮಾಡಬೇಕು, ಒಂದು ಎಸ್ನ ರಿಮೂವ್ ಮಾಡಿಬಿಡ್ಬೇಕು. ಬಿಗಿನ್ ವಿತ್ ಅಥವಾ ಎಂಡ್ ವಿತ್ ಬಂದರೆ ಒಂದು ಲೆಟರ್ ಎಸ್ ಇದೆಯಲ್ಲ, ಯಾವುದು ಅವ್ರಿಗೆ ಕೇಳ್ತಾರೆ ಅದು ಲೆಟರ್ ಇಲ್ಲವೇ ಇಲ್ಲ ಅಂತ, ಅಂದರೆ ಇಲ್ಲಿ ಬಂದೇ ಇಲ್ಲ ಅಂತ ಅಂದ್ಕೊಬಿಟ್ಟು ನೀವು ಪರ್ಮಿಟೇಷನ್ ಮಾಡಿಬಿಟ್ರೆ, ಅಂದರೆ ಫೈಂಡ್ ಮಾಡಿಬಿಟ್ರೆ ಆನ್ಸರ್ ಮುಗುತ್ತೆ. ನೋಡಿ, ಪ್ರಾಬ್ಲಮ್ ಮಾಡುವಾಗೆಲ್ಲ ಗೊತ್ತಾಗುತ್ತೆ, ಜಾಸ್ತಿ ಕನ್ಫ್ಯೂಷನ್ ಹಾಕ್ಕೋಬೇಡಿ. ನೋಡಿ, ಸ್ಟಾರ್ಟ್ ಮಾಡೋಣ. ದ ಗಿವನ್ ವರ್ಡ್ ಹ್ಯಾಸ್, ನೋಡಿ ಎಷ್ಟು ಲೆಟರ್ಸು, 1 2 3 4 5 6 7 8 9 10, 10 ಲೆಟರ್ಸ್. ವೇರ್ ಇದರಲ್ಲಿ ಎಸ್ ಎಷ್ಟಿದೆ? 4 ಇದೆ. ಎ ಬಂದು 4 ಇದೆ, ಎಸ್ ಬಂದು 3 ಇದೆ, ಆಮೇಲೆ ಎಮ್ಮು, ಯು ಮತ್ತು ಜಿ ಬಂದು ಒಂದೊಂದಿದೆ ಸಿಂಗಲ್ ಆಗಿ. M1 ಇದೆ, U1 ಇದೆ ಆ್ಯಂಡ್ G1 ಇದೆ. ಅರ್ಥ ಆಯ್ತಲ್ವ? ಈಗ ದ ನಂಬರ್ ಆಫ್ ಪರ್ಮಿಟೇಷನ್ ಈಸ್ ಅಂತ ಬರೋದು ಕೊಡಿ. ಇಲ್ಲಿ ಟೋಟಲ್ ಲೆಟರ್ಸ್ ಇರೋದು 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎ 4 ಇದೆ, ಅದಕ್ಕೆ 4 ಫ್ಯಾಕ್ಟೋರಿಯಲ್ ಡಿವೈಡ್ ಮಾಡಬೇಕು. ಎಸ್ 3 ಇದೆ, ಅದಕ್ಕೆ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್, ಆಮೇಲೆ 1 ಫ್ಯಾಕ್ಟೋರಿಯಲ್ 3 ಸತಿ ಹಾಕ್ಕೊಳ್ಳಿ. ಸೇಮ್ ಕ್ಯಾಲ್ಸಿಲ್ ಟೇಕ್ ಮಾಡ್ಕೊಳ್ತೀವಿ. ನೋಡಿ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡಿ. ಡಿವೈಡ್ ಹೊಡೀರಿ 10, ಶಿಫ್ಟು ಇದು ಎಕ್ಸ್ ಇನ್ವರ್ಸ್ ಹೊಡೆದ್ರೆ 10 ಫ್ಯಾಕ್ಟೋರಿಯಲ್ ಆಗುತ್ತೆ. 4 ಶಿಫ್ಟ್ ಇದು ಹೊಡೆದ್ರೆ 4 ಫ್ಯಾಕ್ಟೋರಿಯಲ್, 3 ಶಿಫ್ಟ್ ಹೊಡೆದು ಇದು ಹೊಡೆದ್ರೆ 3 ಫ್ಯಾಕ್ಟೋರಿಯಲ್, 1 ಶಿಫ್ಟ್ ಹೊಡೆದು ಇದು ಹೊಡೆದ್ರೆ 1 ಫ್ಯಾಕ್ಟೋರಿಯಲ್, 1 ಶಿಫ್ಟ್ ಹೊಡೆದು ಇದು ಹೊಡೆದ್ರೆ 1 ಫ್ಯಾಕ್ಟೋರಿಯಲ್, 1 ಶಿಫ್ಟ್ ಹೊಡೆದು ಇದು ಹೊಡೆದ್ರೆ 1 ಫ್ಯಾಕ್ಟೋರಿಯಲ್. ಆನ್ಸರ್ ಬಂದು 25200. ಇದು ಬಂದು 25200 ಒಂದು, ಅಂದರೆ ನಂಬರ್ ಆಫ್ ಪರ್ಮಿಟೇಷನ್ ಫಾರ್ ದ 10 ಲೆಟರ್ ವರ್ಡ್. ಈಗ ಫಸ್ಟ್ ಕಂಡೀಷನ್ ಏನು? 4 A's ಆರ್ ಟುಗೆದರ್. ದ 4 A's, ಅದಕ್ಕೆ ಏನು ಮಾಡಬೇಕು, 4 A'sನ ನೀವು ಸಿಂಗಲ್ ಲೆಟರ್ ಥರ ಯೂಸ್ ಮಾಡಬೇಕು, ಟ್ರೀಟ್ ಮಾಡಬೇಕು. 4 A's ಟು ಬಿ ಟ್ರೀಟೆಡ್ ಆ್ಯಸ್ single, 4 A's to be treated as single letter. ಈಗ ನೋಡಿ, ಆಮೇಲೆ ಏನು ಮಾಡಿ, ವಿ ಶಲ್ ರೈಟ್ ಇನ್ ದಿ ಫಾರ್ಮ್ ಆಫ್ ಅಂತ ಬರೆದು ರೈಟ್ ಇನ್ ದಿ
ಫಾರ್ಮ್ ಆಫ್ ಅಂತ ಬರೆದು ನೋಡಿ ಏನ ಒಂದು ಕಡೆ ಬರ್ಕೋಬಿಡೋಣ ನಾವು ಒಂದು ಲೆಟರ್ ಥರ ಮಾಡಿ. ಈ ಮಿಕ್ಕಿರೋದನ್ನ ಲೆಟರ್ಸ್ನ ಬರ್ಕೊಡಿ. ಎಸ್ 3 ಇದೆ, M1 ಇದೆ, U1 ಇದೆ, G1 ಇದೆ. Therefore, the required number of permutations is, ಈಗ ನೋಡಿ ಇದನ್ನ ಟೋಟಲ್ 1 ಲೆಟರ್ ಥರ ತಗೊಳ್ಳಿ. ಇದು 1 2 3 4 5 6 7 ಅಂದರೆ 7 ಫ್ಯಾಕ್ಟೋರಿಯಲ್. ಸಿಂಪಲ್ ಇದು ಒಂಥರ ಟ್ರೀಟ್ ಮಾಡಿ. ಇದು ಎಲ್ಲ ತೆಗೆದ್ಬಿಟ್ಟು ಒಂದು ಬಿಗ್ ಎ ಇದೆ ಅಂದ್ಕೊಳ್ಳಿ, ಆ ಥರ ಅಂದ್ಕೊಳ್ಳಿ. 1 2 3 4 5 6 7 7 ಫ್ಯಾಕ್ಟೋರಿಯಲ್. ಈಗ ನೋಡಿ ಇದಕ್ಕೆ 1ನೇ ತೊಗೋಬೇಕು, 1 ಫ್ಯಾಕ್ಟೋರಿಯಲ್. ಎಷ್ಟಿದೆ? 3 ಇದೆ, 3 ಫ್ಯಾಕ್ಟೋರಿಯಲ್. M1 ಇದೆ, 1 ಫ್ಯಾಕ್ಟೋರಿಯಲ್. U ಎಷ್ಟಿದೆ? 1 ಫ್ಯಾಕ್ಟೋರಿಯಲ್. ಇದು 1 ಫ್ಯಾಕ್ಟೋರಿಯಲ್. ಇದನ್ನ ಕ್ಯಾನ್ಸಲ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಆಲ್ ಎಸ್ ಆರ್ ಟುಗೆದರ್ ಅಂದರೆ ಏನ ಒಂದು ಕಡೆ ಮಾಡಿಬಿಟ್ಟು 4A ಇದ್ದರೆ 4Aನ 1 ಮಾಡ್ಬಿಡಿ, 3A ಇದ್ದರೆ 3Aನ 1 ಮಾಡ್ಬಿಡಿ, ಆ ಥರ. ಗೊತ್ತಾಗ್ತಿದೆಯಾ? ನೀವು ಟೋಟಲ್ 4 ಅಂತ ಕೌಂಟ್ ಮಾಡಬಾರ್ದು. ಇದು ಟೋಟಲ್ 1 ಅಂತ 1 ಲೆಟರ್ ಅಂತ ಕೌಂಟ್ ಮಾಡಬೇಕು. 1 2 3 4 5 6. ಅವಾಗ ಏನಾಗುತ್ತೆ, ಎಲ್ಲಿ ಹೋದರೂ ಇದು 1 ಲೆಟರ್ ಥರ ಹೋದರೆ ಎಲ್ಲ ಕಡೆಯೂ 4A's ಟುಗೆದರ್ ಅಂದರೆ A ಟುಗೆದರೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಅವಾಗ ನಮಗೆ ರಿಕ್ವೈರ್ಡ್ ನಂಬರ್ ಆಫ್ ಪರ್ಮಿಟೇಷನ್ ಸಿಗುತ್ತೆ. ನೋಡಿ 7 ಫ್ಯಾಕ್ಟೋರಿಯಲ್. ಇದು ಮಾಡೋದು ಯಾವ ಥರ ನೋಡಿ, 7 ಶಿಫ್ಟು ಎಕ್ಸ್ ಇನ್ವರ್ಸು, ಕೆಳಗಡೆ ಬನ್ನಿ. 1 ಶಿಫ್ಟ್ ಎಕ್ಸ್ ಇನ್ವರ್ಸು, 3 ಶಿಫ್ಟ್ ಎಕ್ಸ್ ಇನ್ವರ್ಸು, 1 ಶಿಫ್ಟ್ ಎಕ್ಸ್. ಇದು 1 ಫ್ಯಾಕ್ಟೋರಿಯಲ್ ಹೊಡೆಯೋದೇನು ಬೇಕಾಗಿಲ್ಲ, ಸೇಮೇ ಇರುತ್ತೆ. ಆದರೂ ಹಂಗೆ ಅದು ಹೆಂಗಿದೆ ಹಂಗೆ ಹೊಡಿತಾ ಇದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಬಿಡ್ಬೋದು, ಅದನ್ನ ಸ್ಕಿಪ್ ಮಾಡ್ಬೋದು. ಯಾವುದು 1 ಫ್ಯಾಕ್ಟೋರಿಯಲ್ ಇದೆ ಅದನ್ನ ಮಾಡಲಿಲ್ಲ ಅನ್ನೋ ನಡೀತೆ. ಇದು 8 ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಆಲ್ ಎಸ್ ಆರ್ ಟುಗೆದರ್ ಆದಮೇಲೆ ಈಗ ನೆಕ್ಸ್ಟ್ ಏನು ಮಾಡಬೇಕು? ಬಿಗಿನ್ ವಿತ್ ಎಸ್. ಈಗ ನೋಡಿ ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಫಾರ್ permutations begin with yes, there occur 9 open positions to fill, where ಈಗ ನೋಡಿ ಬಿಗಿನ್ ವಿತ್ ಎಸ್ ಅಂದರೆ ಎಸ್ನ ರಿಮೂವ್ ಹೋಗಿ. ಈಗ ಟೋಟಲ್ 10 ಲೆಟರ್ಸ್ ಇರೋದು 9 ಲೆಟರ್ ಆದಂಗೆ, ಅಂದರೆ 9 ಪೊಸಿಷನ್ ಆದಂಗೆ. ಗೊತ್ತಾಗ್ತಿದೆಯಾ? ಓಪನ್ ಪೊಸಿಷನ್ 9 ಇದೆ, ಆ ಥರ. ಗೊತ್ತಾಗ್ತಿದೆಯಾ? ಈಗ 9 ಲೆಟರ್ಸ್ ಯಾವ್ದ್ಯಾವುದು ಅಂದರೆ, ಈಗ ಎ ಎಷ್ಟಿರುತ್ತೆ? 4. ಎಸ್ಸು 1ನ ತೆಗೆದ್ಬಿಟ್ರೆ 3ರಲ್ಲಿ ಉಳಿಯೋದು 2. ಆಮೇಲೆ M1 ಇರುತ್ತೆ, U1 ಇರುತ್ತೆ, G1 ಇರುತ್ತೆ. ಅರ್ಥ ಆಗ್ತಿದೆಯಾ? ಈಗ ನೋಡಿ ಬಿಗಿನ್ ವಿತ್ ಎಸ್ ಅಂದರೆ ಈಗ ನಿಮಗೆ ಬೇಕಾಗಿರೋದು ನಂಬರ್ ಆಫ್ ಅರೇಂಜ್ಮೆಂಟ್ಸ್. ಬಿಗಿನ್ ವಿತ್ ಎಸ್. ಬಿಗಿನ್ ವಿತ್ ಎಸ್ ಅಂದರೆ ಈಗ ನೋಡಿ ಸ್ಟಾರ್ಟಿಂಗ್ ಎಸ್ ಇಟ್ಕೊಬಿಟ್ರೆ ಈಗ 10 ಲೆಟರ್ ವರ್ಡಲ್ಲಿ ಇದು ಫಿಕ್ಸ್ ಆಗಿಬಿಡುತ್ತೆ. ಫಸ್ಟ್ ಲೆಟರ್ ಫಿಕ್ಸ್ ಆಗಿಬಿಡುತ್ತೆ. ಈಗ ಉಳಿದಿರೋದು 9 ಲೆಟರ್ನ ನೀವು ಇಲ್ಲಿ ಫಿಲ್ ಮಾಡ್ಬೋದು. ಆದರೆ ಅಲ್ಲಿ ಎಸ್ ಇದೆಯಲ್ಲ ಅದನ್ನ ಬಿಟ್ಬಿಟ್ಟು ಉಳಿದಿರೋದು 9 ಲೆಟರ್ನ ಫಿಲ್ ಮಾಡಬೇಕು. 1 2 3 4 5 6 7 8 9. ಗೊತ್ತಾಗ್ತಿದೆಯಾ? ಈ 9 ಲೊಕೇಶನ್ಸ್ನ, ಅರ್ಥ ಆಗ್ತಿದೆಯಾ? ಅಥವಾ 9 ಓಪನ್ ಪೊಸಿಷನ್ಸ್ನ ಅಥವಾ 9 ಓಪನ್ ಪೊಸಿಷನ್ಸ್ನ ಫಿಲ್ ಮಾಡೋಕ್ಕೆ ಎಷ್ಟು ಲೆಟರ್ ಯೂಸ್ ಮಾಡಬೇಕು? 9. ಅದರಲ್ಲಿ ಎಸ್ನ 1 ಬಿಟ್ಬಿಡಿ. ಈಗ ಇರೋ ವರ್ಡಲ್ಲಿ ಅದರಲ್ಲಿ ಲೆಟರ್ಸ್ ಆಫ್ ವರ್ಡ್ಸಲ್ಲಿ 1 ಎಸ್ನ ಬಿಟ್ಬಿಡಿ, 2 ಎಸ್ನ ಫಿಲ್ ಮಾಡಬೇಕು, 4 ಎನ ಫಿಲ್ ಮಾಡಬೇಕು, 1 ಎಮ್ನ ಫಿಲ್ ಮಾಡಬೇಕು, 1 ಯುನ ಫಿಲ್ ಮಾಡಬೇಕು. ಅದು ನಂಬರ್ ಆಫ್ ವೇಸ್ ಟು ಫಿಲ್ ಅಂದರೆ ಮಾಮೂಲಿ ಮಾಡಬೇಕು ನೀವು. ಎಷ್ಟು?
ಟೋಟಲ್ ಲೆಕ್ಕ ಹಾಕ್ಕೊಳ್ಳಿ. ಈಗ 4, 6, 7, 8, 9 ಫ್ಯಾಕ್ಟೋರಿಯಲ್. ಈಗ ನೋಡಿ ದ ರಿಕ್ವೈರ್ಡ್, ಇಲ್ಲಿ ಏನು ಬರ್ಕೊಳ್ಳಿ, ದ ರಿಕ್ವೈರ್ಡ್ ನಂಬರ್ ಆಫ್ permutations is ನೋಡಿ ಟೋಟಲ್ ಎಷ್ಟಿದೆ, 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಅದರಲ್ಲಿ ಎ ಎಷ್ಟು 4 ಫ್ಯಾಕ್ಟೋರಿಯಲ್, ಅದರಲ್ಲಿ ಎಷ್ಟು 2 ಫ್ಯಾಕ್ಟೋರಿಯಲ್, ಎಮ್ ಎಷ್ಟು 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್. ಇದನ್ನ ಕ್ಯಾಲ್ಸಿಲ್ ಮಾಡಬೇಕು. 9 ಶಿಫ್ಟ್ ಟು ಎಕ್ಸ್ ಫ್ಯಾಕ್ಟೋರಿಯಲ್, 4 ಶಿಫ್ಟ್ ಟು ಫ್ಯಾಕ್ಟೋರಿಯಲ್ ಇಂಟು 2 ಶಿಫ್ಟ್ ಟು ಇದು ಹೊಡೆದ್ರೆ ಫ್ಯಾಕ್ಟೋರಿಯಲ್, 1 ಶಿಫ್ಟ್ ಇದು ಹೊಡೆದ್ರೆ ಫ್ಯಾಕ್ಟೋರಿಯಲ್, 1 ಶಿಫ್ಟ್ ನೋಡಿ ಆನ್ಸರ್ ಬಂದು 7560. ನಾಲ್ಕ ಇಟ್ಕೊಳ್ಳಿ. ಬಿಗಿನ್ ವಿತ್ ಎಸ್ ಅಂದರೆ ನೀವೇನಂತ ಹೇಳಿ, ಈಗ ಟೋಟಲ್ 10 ಇರೋದ್ರಿಂದ 1 ತೆಗ್ಬಿಡಿ. ಪರ್ಮಿಟೇಷನ್ ಬಿಗಿನ್ ವಿತ್ ದೇರ್ ಅಕ್ಕರ್ 9 ಓಪನ್ ಪೊಸಿಷನ್ಸ್ ಅಂತ ಹೇಳ್ಬಿಟ್ಟು ಫಿಲ್ ವೇರ್. ಈಗ ಯಾವ್ಯಾವ ಲೆಟರ್ನ ಹಾಕಬೇಕು ಆ 9 ಪೊಸಿಷನ್ಗೆ ಅಂದರೆ ಎಸ್ನ ಬಿಟ್ಬಿಟ್ಟು ಎಷ್ಟಿದೆ ಅದು ಬರ್ಕೊಳ್ಳಿ. A4 ಇದೆ, S2 ಇದೆ, M1 ಇದೆ, U1 ಇದೆ, G1 ಇದೆ ಅಂತ ಬರ್ಬಿಟ್ಟು ದ ರಿಕ್ವೈರ್ಡ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಈಸ್ ಅಂತ ಬರ್ಬಿಟ್ಟು ಫೈನಲ್ ಆನ್ಸರ್ಸ್ನ ಮುಗಿಸ್ಬಿಡಿ. ಗೊತ್ತಾಗ್ತಿದೆಯಾ? ಈಗ ನೋಡಿ ಫಸ್ಟ್ ಕ್ವಶನ್ ಬಂದು ಇನ್ನೊಂದು ಸತಿ ಹೇಳ್ತೀನಿ. ಫೈಂಡ್ ದ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಮಸಸಾಗ ಇನ್ ಹೌ ಮೆನಿ ಆಫ್ ದೀಸ್ ಆಲ್ 4 A's ಆರ್ ಟುಗೆದರ್, ಹೌ ಮೆನಿ ಆಫ್ ದೆಮ್ ಬಿಗಿನ್ ವಿತ್ ಎಸ್. ಫಸ್ಟ್ ದ ಗಿವನ್ ವರ್ಡ್ ಹ್ಯಾಸ್ 10 ಲೆಟರ್ಸ್ ಇದೆ. ಅರ್ಥ ಆಗ್ತಿದೆಯಾ? 10 ಲೆಟರ್ಸಲ್ಲಿ ವೇರ್ ಎ ಬಂದು 4 ಇದೆ, ಎಸ್ 3 ಇದೆ, ಎಮ್ ಬಂದು 1 ಇದೆ, U1 ಇದೆ, G1 ಇದೆ. ದಿ ನಂಬರ್ ಆಫ್ ಪರ್ಮಿಟೇಷನ್ಸ್ ಈಸ್ ಅಂತ ಬರೆದು ಟೋಟಲ್ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4A ಇರೋದ್ರಿಂದ 4 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್. ಈಗ ಇದರಲ್ಲಿ ಇನ್ ಹೌ ಮೆನಿ ಆಫ್ ದಿಸ್ 4 ಆಲ್ 4 A's ಆರ್ ಟುಗೆದರ್ ಅಂದರೆ 4 A'ಸ್ನ 1 ಮಾಡಿಬಿಟ್ಟು ಸಿಂಗಲ್ ಲೆಟರ್ ಥರ ಟ್ರೀಟ್ ಮಾಡಬೇಕು. ಮಿಕ್ಕಿದ್ನ ಬರ್ಕೋಬೇಕು. ಇದು ನೋಡಿ 1, 2, 3, 4, 5, 6, 7 ಲೆಟರ್ನ ಬರ್ಕೊಳ್ಳಿ. 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು 1, ಎಸ್ ಎಷ್ಟಿದೆ 3, 1, 1, 1. ದ ರಿಕ್ವೈರ್ಡ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಈಸ್ ಅಂತ ಬರೀಬೇಕು. ನೆಕ್ಸ್ಟು ಹೌ ಮೆನಿ ಆಫ್ ದೆಮ್ ಬಿಗಿನ್ ವಿತ್ ಎಸ್ಗೆ, ಫಾರ್ ಪರ್ಮಿಟೇಷನ್ಸ್ ಬಿಗಿನ್ ವಿತ್ ಎಸ್ ದೇರ್ ಅಕ್ಕರ್ 9 ಓಪನ್ ಪೊಸಿಷನ್ಸ್. 9 ಓಪನ್ ಪೊಸಿಷನ್ಸ್ ಇರುತ್ತೆ ಟು ಫಿಲ್. ವೇರ್ ಎ ಬಂದು 4, ಎಸ್ ಬಂದು 2, ಎಮ್ ಬಂದು 1, ಯು ಬಂದು 1, ಜಿ ಬಂದು 1. ಅದಕ್ಕೆ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್. ಆನ್ಸರ್ ಬಂದು 7560. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.